ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಮೌಖಿಕ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಸಾಕು ಪ್ರಾಣಿಗಳಿಂದ ನಮಗಾಗುವ 2 ಉಪಯೋಗಗಳನ್ನು ತಿಳಿಸಿ. ಉತ್ತರ, ಸಾಕು ಪ್ರಾಣಿಗಳ ಉಪಯೋಗಗಳು ಅಂತ ಹೇಳಿದ್ರೆ, ಪ್ರಾಣಿಗಳಿಂದ ನಮಗೆ ಹಾಲು, ಮೊಟ್ಟೆ, ಮಾಂಸ, ಆಹಾರ ದೊರೆಯುತ್ತದೆ. ಪ್ರಾಣಿಗಳ ಉಣ್ಣೆಯಿಂದ ಬಟ್ಟೆ ತಯಾರಿಸಬಹುದು ಹಾಗೂ ಪ್ರಾಣಿಗಳು ಕೃಷಿ ಚಟುವಟಿಕೆಯಲ್ಲಿ ಸಹಕಾರಿಯಾಗಿವೆ. ಪ್ರಶ್ನೆ 2, ಬೇವಿನ ಮರದ ಉಪಯೋಗಗಳನ್ನು ಪಟ್ಟಿ ಮಾಡಿ. ಉತ್ತರ, ಬೇವಿನ ಮರದ ಉಪಯೋಗಗಳು: ಔಷಧಿ, ಗೊಬ್ಬರ, ಪೀಠೋಪಕರಣಗಳ ತಯಾರಿಕೆ ಹಾಗೂ ಇಂಧನವಾಗಿ ಉಪಯೋಗಿಸುತ್ತಾರೆ. ಪ್ರಶ್ನೆ 3, ನೀರಾವಿ ಹೇಗೆ ಉಂಟಾಗುತ್ತದೆ? ಉತ್ತರ, ಜಲಮೂಲ ಹಾಗೂ ಜೀವಿಗಳ ದೇಹದಿಂದ ನೀರು ಸೂರ್ಯನ ಶಾಖದಿಂದ ಕಾದು ನೀರಾವಿಯಾಗುತ್ತದೆ. ಪ್ರಶ್ನೆ 4, ನಿಮ್ಮ ಮನೆಗಳಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಹೇಗೆ ವಿಂಗಡಿಸುತ್ತೀರಿ? ಉತ್ತರ, ಮನೆಗಳಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಕೊಳೆಯುವ ಅಂದರೆ ಹಸಿ ಕಸವಾಗಿ ಹಾಗೂ ಕೊಳೆಯದ ಅಂದರೆ ಘನ ಕಸವಾಗಿ ವಿಂಗಡಿಸುತ್ತೇವೆ. ಪ್ರಶ್ನೆ 5, ಶಾಲಾ ಆವರಣದಲ್ಲಿ ಸೂರ್ಯೋದಯದ ಕಡೆ ಮುಖ ಮಾಡಿ ನಿಂತ ನೀನು ಕೆಳಗಿನ ಯಾವುದಾದರೂ 2 ಸ್ಥಳಗಳು ಯಾವ ದಿಕ್ಕಿನಲ್ಲಿವೆ ಎಂದು ಸೂಚಿಸಿ. ನಲಿಕಲಿ ಕೊಠಡಿ, ಅಂಗನವಾಡಿ, ಗ್ರಂಥಾಲಯ, ಧ್ವಜದ ಕಂಬ ಇತ್ಯಾದಿ. ಮಕ್ಕಳ, ಇದಕ್ಕೆ ಉತ್ತರ ನೀವೇನು ಉತ್ತರವನ್ನು ಕೊಡ್ತೀರೋ ಅದು ನಿಮ್ಮ ಶಾಲಾ ಶಿಕ್ಷಕರು ಪರಿಶೀಲನೆ ಮಾಡಬೇಕಾಗತ್ತೆ ಮಕ್ಕಳ. ನೀವು ಕರೆಕ್ಟಾಗಿ ಹೇಳ್ತಿದ್ದಾರಾ ಇಲ್ವಾ ಅಂದ್ಬಿಟ್ಟು ಅವರು ಪರಿಶೀಲನೆ ಮಾಡಬೇಕಾಗತ್ತೆ. ಪ್ರಶ್ನೆ 6, ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಬಳಸುವ ಹೂವುಗಳನ್ನು ಹೆಸರಿಸಿ. ಉತ್ತರ, ಗುಲಾಬಿ, ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ ಇವುಗಳನ್ನು ಸುಗಂಧ ದ್ರವ್ಯದ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ ಮಕ್ಕಳ. ಪ್ರಶ್ನೆ 7, ಜೇನುನೊಣಗಳು ಜೇನನ್ನು ಹೇಗೆ ಸಂಗ್ರಹಿಸುತ್ತವೆ? ಉತ್ತರ, ಜೇನುನೊಣಗಳು ವಿವಿಧ ಹೂವುಗಳಿಂದ ಹೀರಿದ ಮಕರಂದವನ್ನು ಗೂಡಿನಲ್ಲಿ ಸಂಗ್ರಹಿಸಿಟ್ಟು ಜೇನುತುಪ್ಪವನ್ನು ತಯಾರಿಸುವವು. ಪ್ರಶ್ನೆ 8, ನೀರು ಮಲಿನವಾಗದಂತೆ ತಡೆಗಟ್ಟುವ 2 ವಿಧಾನಗಳನ್ನು ತಿಳಿಸಿರಿ. ಉತ್ತರ, ನದಿ, ಕೆರೆಗಳಲ್ಲಿ ಬಟ್ಟೆ, ಪಾತ್ರೆ, ಜಾನುವಾರುಗಳನ್ನು, ವಾಹನಗಳನ್ನು ತೊಳೆಯುವುದನ್ನು ತಡೆಯುವುದು. ಕಾರ್ಖಾನೆಗಳಿಂದ ಬಿಡುಗಡೆಯಾಗುವ ಕಲುಷಿತ ನೀರನ್ನು ಸಂಸ್ಕರಿಸಿ ನದಿಗೆ ಬಿಡುವುದು. ಗೃಹ ಅಥವಾ ಕೃಷಿ ತ್ಯಾಜ್ಯಗಳು ನದಿಗೆ ಸೇರದಂತೆ ಕ್ರಮ ವಹಿಸುವುದು. ಪ್ರಶ್ನೆ 9, ಕಟ್ಟಡದ ವಿನ್ಯಾಸದ ಮೇಲೆ ಮನೆಯ ವಿಧಗಳನ್ನು ಹೆಸರಿಸಿ. ಉತ್ತರ, ಗುಡಿಸಲು ಮನೆ, ಹಂಚಿನ ಮನೆ, ತಾರಸಿ ಮನೆ ಹಾಗೂ ಬಹುಮಹಡಿ ಮನೆಗಳು. ಪ್ರಶ್ನೆ 10, ಶಾಲೆಯಲ್ಲಿ ಬಿಸಿಯೂಟ ಮಾಡುವಾಗ ನೀನು ಅನುಸರಿಸುವ ಶಿಸ್ತು ಹಾಗೂ ಸ್ವಚ್ಛತಾ ಕ್ರಮಗಳಾವುವು? ಉತ್ತರ, ಊಟ ಮಾಡುವ ಮುನ್ನ ಸಾಬೂನಿನಿಂದ ಕೈ ಕಾಲುಗಳನ್ನು ತೊಳೆದುಕೊಂಡು ಪಾತ್ರೆಯನ್ನು ಸ್ವಚ್ಛಗೊಳಿಸಿ ಶುಚಿಯಾದ ಸ್ಥಳದಲ್ಲಿ ಕುಳಿತುಕೊಂಡು ಊಟ ಮಾಡುವೆ ಹಾಗೂ ಆಹಾರ ಕೆಳಗೆ ಚೆಲ್ಲದಂತೆ ಎಚ್ಚರ ವಹಿಸುವೆ. ನಂತರ ಕೈ ಬಾಯಿಯನ್ನು ತೊಳೆದುಕೊಂಡು ಊಟದ ತಟ್ಟೆಯನ್ನು ಸ್ವಚ್ಛವಾಗಿ ಒರೆಸಿ ಇಡುತ್ತೇನೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಲಿಖಿತ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 11, ಆಹಾರದಲ್ಲಿನ ಡ್ಯಾಶ್ ಪೌಷ್ಟಿಕಾಂಶವು ದೇಹದ ಬೆಳವಣಿಗೆಗೆ ಸಹಾಯಕ? ಉತ್ತರ, ಪ್ರೋಟೀನ್. ಪ್ರೋಟೀನ್ ಪೌಷ್ಟಿಕಾಂಶವು ದೇಹದ ಬೆಳವಣಿಗೆಗೆ ಸಹಾಯಕ. ಪ್ರಶ್ನೆ 12, ಬೇರಿನ ಜಾಲವು ಡ್ಯಾಶ್ ಕಣಗಳನ್ನು ಮತ್ತು ಡ್ಯಾಶ್ ಅನ್ನು ಹರಿದು ಹೋಗದಂತೆ ತಡೆಯುತ್ತದೆ? ಉತ್ತರ, ಬೇರಿನ ಜಾಲವು ಮಣ್ಣಿನ ಕಣಗಳನ್ನು ಮತ್ತು ನೀರನ್ನು ಹರಿದು ಹೋಗದಂತೆ ತಡೆಯುತ್ತದೆ. ಪ್ರಶ್ನೆ 13, ಕೆಳಗೆ ನೀಡಿದ ವಿಸರ್ಜನಾಂಗ ವ್ಯೂಹವನ್ನು ಗಮನಿಸಿ ಅಂಕಿಯಲ್ಲಿ ಸೂಚಿಸಿದ ಭಾಗಗಳನ್ನು ಗುರುತಿಸಿ ಬರೆಯಿರಿ. ಉತ್ತರ, ಮೂತ್ರಪಿಂಡಗಳು, ಮೂತ್ರನಾಳ, ಮೂತ್ರಚೀಲ ಹಾಗೂ ಮೂತ್ರದ್ವಾರ. ಪ್ರಶ್ನೆ 14, ಪಾದಾಚಾರಿಗಳು ರಸ್ತೆ ದಾಟುವಾಗ ಯಾವ ಗುರುತಿನ ಮೂಲಕ ದಾಟಬೇಕು? ಉತ್ತರ, ಪಾದಾಚಾರಿಗಳು ಝೀಬ್ರಾ ಪಟ್ಟಿಯ ಮೂಲಕವೇ ರಸ್ತೆಯನ್ನು ದಾಟಬೇಕು. ಪ್ರಶ್ನೆ 15, ಪ್ರಪಂಚದ ಯಾವುದೇ ಮಾಹಿತಿಯನ್ನು ಅತಿ ವೇಗವಾಗಿ ಪಡೆಯಬಹುದಾದ ಮತ್ತು ಕಳುಹಿಸಬಹುದಾದ ಸಂಪರ್ಕ ಸಾಧನ ಯಾವುದು? ಉತ್ತರ, ಅಂತರ್ಜಾಲ. ಪ್ರಶ್ನೆ 16, ನಿಮ್ಮ ಕುಟುಂಬದಲ್ಲಿರುವ ಸದಸ್ಯರುಗಳನ್ನು ಪಟ್ಟಿ ಮಾಡಿ ಬರೆಯಿರಿ.
ಮಕ್ಕಳ ಇಲ್ಲಿ ನಿಮ್ಮ ಕುಟುಂಬದ ಸದಸ್ಯರುಗಳ ಹೆಸರುಗಳು ಮತ್ತು ಸದಸ್ಯರು ನಿಮಗೆ ಏನಾಗಬೇಕು ಅಂತ ಬರೀಬೇಕಾಗತ್ತೆ. ನೆಕ್ಸ್ಟು ಪ್ರಶ್ನೆ 17 ನೋಡಿ. ಚಿತ್ರದಲ್ಲಿರುವ ವಿವಿಧ ಕಸುಬುಗಳನ್ನು ಗುರುತಿಸಿ ಬರೆಯಿರಿ. ಕಸುಬು ಅಂದರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು. ಓಕೆನಾ? ನೋಡಿ, ಇದು ಪರಿಪೂರ್ಣವಾದಂಥ ಚಿತ್ರ ಆಗಿದೆ. ಉತ್ತರವನ್ನು ನೋಡಿ. ಕಮ್ಮಾರಿಕೆ, ರೇಷ್ಮೆ ಸಾಕಾಣಿಕೆ, ನೇಕಾರಿಕೆ ಹಾಗೂ ತರಕಾರಿ ಮಾರುವವರು. ಪ್ರಶ್ನೆ 18. ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಯಾವುವು? ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಅಂತ ಹೇಳಿದರೆ ಕೇಸರಿ, ಬಿಳಿ ಮತ್ತು ಹಸಿರು. ಪ್ರಶ್ನೆ 19. ಬೇಸಿಗೆಗಾಲದಲ್ಲಿ ಸಾಮಾನ್ಯವಾಗಿ ಎಂತಹ ಬಟ್ಟೆಗಳನ್ನು ಧರಿಸಲು ಸೂಕ್ತ ಎಂದು ನಿರ್ಧರಿಸುತ್ತೀರಿ? ಉತ್ತರ: ಬೇಸಿಗೆಗಾಲದಲ್ಲಿ ತೆಳ್ಳನೆಯ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಸೂಕ್ತವೆಂದು ನಿರ್ಧರಿಸುತ್ತೇನೆ. ಪ್ರಶ್ನೆ 20. ಭಾರತದ ನಕ್ಷೆಯಲ್ಲಿ ಪಶ್ಚಿಮ ತೀರವನ್ನು ಗುರುತಿಸಿ ಅದಕ್ಕಿರುವ ಇನ್ನೊಂದು ಹೆಸರನ್ನು ಹೇಳಿ. ಶಿಕ್ಷಕರು ನಕ್ಷೆಯನ್ನು ನೀಡಿ ಗುರುತಿಸಲು ಹೇಳಬೇಕು. ಉತ್ತರವನ್ನು ನೋಡಿ ಮಕ್ಕಳ. ಪಶ್ಚಿಮ ತೀರ ಪ್ರದೇಶಕ್ಕಿರುವ ಇನ್ನೊಂದು ಹೆಸರು ಅಂತಂದರೆ ಕೊಂಕಣ ತೀರ ಪ್ರದೇಶ. ಇದನ್ನು ನೀವು ನಕಾಶೆಯಲ್ಲಿ ಗುರುತು ಮಾಡಬೇಕಾಗತ್ತೆ. ಗುರುತು ಮಾಡಿ ಅದನ್ನು ನಿಮ್ಮ ಶಿಕ್ಷಕರೊಂದಿಗೆ ಪರಿಶೀಲನೆ ಮಾಡಿಸ್ಕೋಬೇಕು ಮಕ್ಕಳ. ಇಲ್ಲಿಗೆ 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.